ನಾವು ನಾವಾಗಿ ಉಳಿದುಕೊಳ್ಳದ ಈ ಒಂದು ಕಾಲಘಟ್ಟ, ಈ ಜಗತ್ನಲ್ಲಿ ನೀವಾಗೇ ಉಳ್ಕೊಂಡು ಅದೇ ತನ ಕಾಪಾಡ್ಕೊಂಡು ಬಂದಿರೋದೇ ಒಂದು ದೊಡ್ಡ ಮಟ್ಟದ ಸಕ್ಸಸ್. ಸೊ ಅವತ್ತು ಬದಲಾಗಿಲ್ಲ, ಇವತ್ತು ಬದಲಾಗಿಲ್ಲ, ಕೈಯನ್ನ ನೋಡಿದಾಗ್ಲೂ ಬದಲಾಗಿಲ್ಲ, ಈಗ ನೀವೊಂದು ಸಿಹಿ ತಿನ್ಬೇಕು ಅಂತ ಅನಿಸ್ದಾಗ್ಲೂ ನಿಮ್ಮಲ್ಲಿ ಬದಲಾವಣೆ ನೋಡಿಲ್ಲ. ಸೊ ಇಟ್ಸ್ ಗುಡ್, ಕೀಪ್ ಇಟ್ ಅಪ್. ಆ್ಯಂಡ್ ನಾನೀಗ ಮೇನ್ ವಿಷಯಕ್ಕೆ ಬರಲೇಬೇಕು. ನಮಗೆ ಕೆಲವೇ ತಿಂಗಳಿಂದ ಬಹಳ ಮನಸ್ಸಿಗೆ ಬೇಜಾರಾಗಿದ್ದು, ನಾವೆಲ್ಲ ತುಂಬ ನಮ್ಮ ಕರ್ನಾಟಕದ ಎಷ್ಟೋ ಜನಗಳಿಗೆ, ವೀಕ್ಷಕರಿಗೆ ತುಂಬ ಹರ್ಟ್ ಆಯಿತು, ತುಂಬ ನೋವಾಯಿತು. ನಿಮ್ಮ ಜಾಗದಲ್ಲಿ ಅವ್ರನ್ನ ಅವ್ರು ಇಟ್ಕೊಂಡು ಕಲ್ಪನೆ ಮಾಡಿಕೊಂಡು ಒಂದು ರೀತಿ ಎಲ್ಲೋ ಒಂದು ವೇದನೆನ ಅನುಭವಿಸಿದ್ರು. ಕೇಸ್ ಇಸ್ ನಥಿಂಗ್ ಬಟ್ ಒಂದು ರಿಯಾಲಿಟಿ ಶೋಗೆ ಹೋಗ್ತೀರಾ, ರಿಜೆಕ್ಟ್ ಆಗ್ತೀರಾ, ನಮಗೆ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ, ಸೊ ಏನಿತ್ತು ಉದ್ದೇಶ ಅಂತ ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲವೂ ನಡೆದೋಗುತ್ತೆ. ನಮಗೆ ಒಂದು ರೀತಿ ಗರ ಬಡ್ದೋ ಥರ ಕುತ್ಕೊಬಿಡ್ತೀವಿ. ಸೊ ಯಾಕಿದೆಲ್ಲ ಆಯಿತು? ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಅರಿವು ಇತ್ತಾ? ಆಗುತ್ತೆ ಅನ್ನೋ ಒಂದು ನಂಗೆ ಲಾಸ್ಟ್ ಸೀಸನ್ ಇಂದ ಅಪ್ರೋಚ್ ಬಂದಿತ್ತು. ಅದಾದ್ಮೇಲೆ ಲಾಸ್ಟ್ ಸೀಸನ್ 2 ರೌಂಡ್ ಆಡಿಷನ್ಸ್ ಆಗಿತ್ತು. ಪರಮ್ ಸರ್ ಜೊತೆ ಒಂದು ಆಡಿಷನ್ ಅಂಡ್ ಮುಂಬೈ ಹೆಡ್ ಜೊತೆ ಒಂದು ಆಡಿಷನ್. ಆಮೇಲೆ ಮತ್ತೆ ಅವರೇ ಹೋಲ್ಡ್ ಮಾಡಿದ್ರು, ಇಲ್ಲ ನೆಕ್ಸ್ಟ್ ಸೀಸನ್ ನೋಡೋಣ ಅಂತ. ಅಂಡ್ OTT ದೇ ಡಿಡ್ಂಟ್ ಅಪ್ರೋಚ್ ಮೀ. ಅಂಡ್ ದೆನ್ ಲಾಸ್ಟ್ ಸೀಸನ್ಗೂ ನೆಕ್ಸ್ಟ್ ಸೀಸನ್ ನೋಡೋಣ ಅಂದ್ರು. ಪ್ರವೀಣರು ನವೀನರು ಅಂತೇನೋ ಪ್ಲಾನ್ ಮಾಡ್ತಿದ್ರು. ದಟ್ಸ್ ವೈ ಐ ಥಾಟ್ ಮೇ ಬಿ ನಾನು ಯುನೀಕ್ ಕಂಟೆಸ್ಟೆಂಟ್ ಅಂತ ಅನ್ಸಿರ್ಬೋದು, ಅದಕ್ಕೆ ನೆಕ್ಸ್ಟ್ ಸೀಸನ್ ಇಟ್ಕೋಬಹುದು ಅಂತೆಲ್ಲ. ಈ ಸೀಸನ್ ಹೇಳಿದ್ರು ನೆಕ್ಸ್ಟ್ ಸೀಸನ್ ನೋಡೋಣ ಅಂತ. ಸೊ ಐ ಜಸ್ಟ್ ಡ್ರಾಪ್ಡ್ ಆಲ್ ದ ಥಿಂಗ್ಸ್ ಅಬೌಟ್ ಇಟ್ ಅಂಡ್ ಐ ವೆಂಟ್ ಟು ಟ್ರಿಪ್ ಮಡಿಕೇರಿಗೆ. ಬಟ್ ಮಡಿಕೇರಿಯಿಂದ ವಾಪಸ್ ಬರುವಾಗ ಐ ಗಾಟ್ ಅ ಕಾಲ್ ಫ್ರಮ್ ಅ ಚಾನಲ್, ಲೈಕ್ ವಿ ಆರ್ ಸರ್ಚಿಂಗ್ ಫಾರ್ ಅ ಲಾಸ್ಟ್ ಕಂಟೆಸ್ಟೆಂಟ್. ಆದ್ರೆ ಒಂದು ಟ್ವಿಸ್ಟ್ ಇರುತ್ತೆ, ವೋಟಿಂಗ್ ಪ್ರೊಸೆಸ್ ಇರುತ್ತೆ ಅಂತ. ಐ ವಾಸ್ ಆಡಿಯನ್ಸ್ ವೋಟಿಂಗ್ ಇರುತ್ತೆ ಅಂತ ಮಾಡಿದ್ರು. ಫಾರ್ ದಾಟ್ ಆಲ್ಸೋ ಐ ವಾಸ್ ಓಕೆ, ಬಿಕಾಸ್ ಇನ್ ಮೈ ಮೈಂಡ್ ಅಂದ್ರೆ ಒಂದು 200 ಆಡಿಯನ್ಸ್ ಅಂದ್ರೆ ಏನು, 200-300 ಜನ ಕೂತಿರ್ತಾರೆ. ಸೊ ಆಬ್ವಿಯಸ್ಲಿ ಎವ್ರಿ ಒನ್ ನೋಸ್ ಮೀ ಅಂತ. ಇನ್ಫ್ಯಾಕ್ಟ್ ನಂಗೆ ಸ್ಟೇಜ್ ಮೇಲೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಕೇಳಿದಾಗಲೂ 80 ಅಂತ ಹೇಳಿದ್ದೆ ನಾನು. ಹೇಳಿದ್ದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಇತ್ತು ನನಗೆ. ಆಮೇಲೆ ಮಧ್ಯರಾತ್ರಿ ಟೀಮ್ ಬರುತ್ತೆ ಮನೆಗೆ, ಬೆಳಗಿನ ಜಾವವರೆಗೂ VT ಶೂಟ್ ಮಾಡಿದ್ರು. ಈ ಒಂದು ಕಾಲ್ ಬಂದಿದ್ದು ಸ್ಟ್ರೆಸ್ಗೆ ನಂಗೆ ಜ್ವರ ಬಂದ್ಬಿಟ್ಟಿತ್ತು. ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದೀನಿ ನಾನು. ಅಂಡ್ ಫುಲ್ ನಡ್ಕ ಒಂಥರ, ಅಂದ್ರೆ ಆ ಸ್ಟ್ರೆಸ್ಗೆ ಬಂದ್ಬಿಡ್ತಲ್ಲ, ನಾನು ಇನ್ನೂ ಮೆಂಟಲಿ ಪ್ರಿಪೇರ್ ಆಗಿಲ್ವಲ್ಲ ಅನ್ನೋ ತರ. ಸೊ ಒರಾಯನ್ಗೆ ಹೋಗಿ ಶಾಪ್ ಮಾಡಿ ನಾನು ನನ್ನ ಫ್ರೆಂಡ್ಸು ಪ್ಯಾಕ್ ಮಾಡಿ, ಆ ಪ್ಯಾಕ್ ಹೆಂಗ್ ಮಾಡಿದ್ವಿ ಗೊತ್ತಾ ಕುಸುಮ? ಇಟ್ಸ್ ಸೋ ಎಮೋಷನಲ್ ಅಂಡ್ ಇಟ್ಸ್ ಸೋ ಹರ್ಟ್ಫುಲ್. ಶನಿವಾರಕ್ಕೆ ಇದನ್ನೇ ಹಾಕೋಬೇಕು, ಆಮೇಲೆ ಚಿತ್ರ ನೀವು ಹೆಂಗೆಂಗೋ ಹಾಕೊಂಡು ಕುತ್ಕೋಬಿಡಿ, ಅಲ್ಲಿ ಎಷ್ಟೊಂದ್ ಜನ ನೋಡ್ತಾರೆ ಶೋನ, ಅಂಡ್ ಯು ಶುಡ್ ಬಿ ಲೈಕ್ ವೆರಿ, ಈ ಸಲ ಸಕ್ಕತ್ತಾಗಿ ಡ್ರೆಸ್ ಮಾಡಿದ್ರಪ್ಪ ಇವರು ಅಂತ. ಆ ಡ್ರೆಸ್ಗೆ ಅದೇ ಇಯರಿಂಗ್ಸ್ ಅಂತ ಇಡೀ ಮುಕ್ಕಾಲ್ ದಿನದಲ್ಲಿ ರೆಡಿ ಆಗಿದೀವಿ. ಆ ರೀತಿ ಲಗೇಜ್ ಪ್ಯಾಕ್ ಮಾಡಿ ಅಂಡ್ ಹೆಲ್ತ್ ಚೆಕಪ್ಸ್ ಮಾಡ್ಸಕ್ ಹೇಳಿದ್ರು. ಎಲ್ಲಾ ರೀತಿಯ ಹೆಲ್ತ್ ಚೆಕಪ್ಸ್ ಮಾಡಿಸಿದ್ವಿ, ಅದಕ್ಕೂ ಒಂದಷ್ಟು ದುಡ್ಡು ಖರ್ಚಾಯ್ತು. ಅದೆಲ್ಲ ಆದ್ಮೇಲೆ 8:30 ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಕಾಸ್ಟ್ಯೂಮ್ ಇರ್ಲಿಲ್ಲ, ನಿಮ್ದೇ ಯಾವ್ದಾದ್ರು ಹಾಕೊಳ್ಳಿ ಅಂದ್ರು. ಅಲ್ಲೇ ಒಂಚೂರು ಡೌಟ್ ಹೊಡಿತು, ಯಾಕಪ್ಪ ನನ್ ಕಾಸ್ಟ್ಯೂಮ್ ಹಾಕೊಳಕ್ ಹೇಳ್ತಿದ್ರೆ ಅಂತ. ಅಂಡ್ ಹೋದೆ, ನೀನೇನೋ ಹೋಗ್ಬೇಕು ಅನ್ನುವಾಗ ಅಗ್ರಿಮೆಂಟ್ ಸೈನ್ ಆಯ್ತು. ಅಗ್ರಿಮೆಂಟ್ ಅಲ್ಲಿ ಏನಿದೆ ಅಂತ ಕೇಳಿದಕ್ಕೆ ನಾನು ಸ್ಟೇಜ್ ಮೇಲೆ ಹೋಗೋ ಅಭ್ಯಂತರ ಯಾವ್ದು ಇಲ್ಲ ಅಂತ ಇದೆ ಅಂತ ಹೇಳಿದ್ರು. ದಟ್ಸ್ ಇಟ್. ಓನ್ಲಿ ಸ್ಟೇಜ್ ಮೇಲೆ ಹೋಗೋದಕ್ಕೆ ಅಭ್ಯಂತರ ಇಲ್ಲ ಅಂತ ಇದೆ ಅಂತ. ಬಟ್ ನನಗೆ ಟೆಲಿಕಾಸ್ಟ್ ಆಗತ್ತೆ ಅಂತ ಹೇಳಿರ್ಲಿಲ್ಲ. ಆ ಕೂತಿರೋರು 20 ಜನ ಮಧ್ಯರಾತ್ರಿ, ಅದ್ ಯಾವ ರಿಯಲ್ ಆಡಿಯನ್ಸ್ ಕೂತಿದ್ರು ಅಂತ ಗೊತ್ತಿಲ್ಲ. 20 ಜನ ಮಾತ್ರ ಕೂತಿರ್ತಾರೆ ಅಂತ ನಂಗೆ ಹೇಳಿಲ್ಲ. ಅಂಡ್ ಇನ್ಫ್ಯಾಕ್ಟ್ ನನ್ನ ಹತ್ರ ಫೋನ್ ಇದ್ದಿದ್ರೆ ವಿಡಿಯೋ ಬೇಕಾದ್ರೆ ತಗೊಂಡ್ಬಿಡ್ತಿದ್ದೆ. ಬಟ್ ಯಾರಿಗೂ ಫೋನ್ ಅಲೋ ಮಾಡಲ್ಲ, ನಮ್ಮ ಮಮ್ಮಿಗಾಗ್ಲಿ ನನ್ನ ಫ್ರೆಂಡ್ಸ್ಗಾಗ್ಲಿ. ಅಂಡ್ ಹೋದೆ, ಸುದೀಪ್ ಸರ್ ಮಾತಾಡಿದ್ರು. ವೇಟಿ ನೋಡಿದ ತಕ್ಷಣ ಐ ವಾಸ್ ಸ್ಯಾಡ್. ವೈ? ಬಿಕಾಸ್ ನ್ಯಾಷನಲ್ ಲೆವೆಲ್ ಸ್ಟೇಜ್ ವಿಡಿಯೋ ಕಳ್ಸಿದೀನಿ. ಒಲಿಂಪಿಯಾ ಕ್ವಾಲಿಫೈಯರ್ ಅಂತ ಬರುತ್ತೆ, IHFF, ಅದು ನ್ಯಾಷನಲ್ ಲೆವೆಲ್. ಅದು ಅದ್ರದ್ದು ಫೋಟೋಸ್ ಕಳ್ಸಿದೀನಿ. ನಮ್ಮ ಮಮ್ಮಿ ನನ್ ಮೆಡಲ್ ಎಲ್ಲ ಇಟ್ಕೊಂಡ್ರು ಫೋಟೋಸ್ ಕಳ್ಸಿದೀನಿ. ಅದೆಲ್ಲ ತೋರಿಸಿದ್ರೆ ತಾನೇ ಬಾಡಿ ಬಿಲ್ಡರ್ ಅಂತ ಗೊತ್ತಾಗೋದು ಸುದೀಪ್ ಸರ್ಗು. ಗೊತ್ತಿಲ್ಲ ಅವ್ರ ಟಾಕ್ ಬ್ಯಾಕ್ ಅಲ್ಲಿ ಏನ್ ಬರ್ತಿತ್ತು ಏನು ಅಂತ. ಸುದೀಪ್ ಸರ್ ಕೂಡ ನಮ್ಮ ಹತ್ರ ಡೀಪ್ ಆಗಿ ಮಾತಾಡ್ಲಿಲ್ಲ. ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಒಳಗಡೆ ಹೋದ್ಮೇಲೆ ಕ್ರಶ್ ಆದ್ರೆ ಏನ್ ಮಾಡ್ತೀರಾ ಅದು ಇದು ಅಂತ ಡಿಗ್ ಮಾಡ್ತಾ ಇದ್ರು ಎಲ್ರು. ನಮ್ಮ ತಾಯಿ ಜೊತೆ ಮಾತಾಡಿಲ್ಲ ಸುದೀಪ್ ಸರ್, ಅಂಡ್ ನನ್ ಜೊತೆ ನೀಟಾಗಿ ಮಾತಾಡ್ಲಿಲ್ಲ. ಅಂಡ್ ಅಲ್ಲಿ ಜೂಡೀಸ್ ಏನ್ ಕೂತಿದ್ರು ಅವ್ರು ನಮ್ ಜೊತೆ ಮಾತೇ ಆಡ್ಲಿಲ್ಲ. ಅಂಡ್ ಪರ್ಸೆಂಟೇಜ್ ಯಾವಾಗ ಬಂತು 38 ಅಂತ, ಅದು ಶ್ರುತಿ ಅಮ್ಮ ಮತ್ತೆ ಚಂದನ್ ಶೆಟ್ಟಿ ಮತ್ತೆ ಅವರು ಏನು ಮಾತಾಡ್ಲಿಲ್ಲ ಅನ್ಸುತ್ತೆ. ದೆನ್ ವೆನ್ ಐ ಸಾ 38 ಅಲ್ವಾ, ಐ ವಾಸ್ ಲೈಕ್ ಇದ್ಯಾಕೋ ಖುಷಿ ಇದೆ, ಸಮಥಿಂಗ್ ದೇ ಹ್ಯಾವ್ ಪ್ಲಾನ್ ಸಮಥಿಂಗ್ ಅನ್ನೋ ತರ. ಆಮೇಲೆ ರಿಜೆಕ್ಟ್ ಆಗಿ ಬಂದು ಇದು ಕ್ಯಾರವನ್ ಕುತ್ಕೊಂತೀನಿ. ಅಂಡ್ ಆಬ್ವಿಯಸ್ಲಿ ರಿಜೆಕ್ಟ್ ಆದ್ಮೇಲೆ ನಾನು ಐ ಡಿಡ್ಂಟ್ ಎಕ್ಸ್ಪ್ರೆಸ್ಡ್ ಎನಿಥಿಂಗ್. ಬೈ ಚಾನ್ಸ್ ಏನಾದ್ರು ಹತ್ತಿದ್ರೆ ಅದನ್ನೇ ಪ್ರೋಮೋ ಕಟ್ ಮಾಡ್ಕೊಂಡ್ಬಿಟ್ರು ಅವ್ರೇನೋ. ಬಟ್ ನಾನು ಅಳ್ಳಿಲ್ಲ. ವೈ? ಬಿಕಾಸ್ ನಮ್ಗೆ ಆಗದಿರೋರು ಎಷ್ಟೊಂದ್ ಜನ ಇರ್ತಾರೆ ಆಚೆಗೆ. ತುಂಬಾ ಶಾಕ್ ಆಯ್ತು ಕುಸುಮ. ನಾನು ಎಲ್ಲೂ ಹತ್ತಿಲ್ಲ, ನನ್ನ ರೂಮಲ್ಲಿ ಮಾತ್ರ ನಾನು ಹತ್ತಿದ್ದೀನಿ ಹೊರತು ಯಾವ ಇಂಟರ್ವ್ಯೂಸ್ ಅಲ್ಲೂ ನಾನು ಹತ್ಕೊಂಡು ಹೇಳಿಲ್ಲ, ಅಥವಾ ಎಲ್ಲೂ ಹೋಗಿ ನಾನು ಹತ್ತಿಲ್ಲ, ಸ್ಟೇಜ್ ಮೇಲೆ ಹತ್ತಿಲ್ಲ. ನಮ್ಮ ಮಮ್ಮಿ ಮತ್ತೆ ನನ್ನ ಫ್ರೆಂಡ್ ಪ್ರೇಮ ಮತ್ತೆ ವಿಭಾ ಅಂತ ಇದ್ರು, ಆಯ್ತಾ. ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್. ಅಂಡ್ ರಿಜೆಕ್ಟ್ ಆದ್ಮೇಲೂ ವಾಟ್ ಐ ಆಸ್ಡ್ ಗೊತ್ತಾ ಸುದೀಪ್ ಸರ್ಗೆ, ಸರ್ ಐ ಜಸ್ಟ್ ವಾಂಟ್ ಟು ಡ್ಯಾನ್ಸ್ ವಿತ್ ಯು ಅಂತ, ಬಿಕಾಸ್ ಐ ಆಮ್ ಸುದೀಪ್ ಫ್ಯಾನ್. ಅವ್ರು ಏನ್ ಹೇಳಿರ್ಬೇಕು ಅದಕ್ಕೆ? ನೋ ಹಿ ಸೆಡ್ ಆನ್ ಫೇಸ್, ಐ ಡೋಂಟ್ ನೋ ಡ್ಯಾನ್ಸ್ ಮಾಡಮ್ ಅಂತ. ಸೊ ನನಗೆ ಏನ್ ಅನ್ಸ್ತು ಅಂದ್ರೆ, ಸಿ ನಾವು ಫ್ಯಾನ್ ಯಾಕೆ ಆಗ್ತೀವಿ ಒಬ್ರಿಗೆ, ವಿ ಲೈಕ್ ದೆಮ್. ಅಂಡ್ ಹಿ ಕುಡ್ ಹ್ಯಾವ್ ಥಿಂಕ್, ಅಂದ್ರೆ ಅವರು ಗೊತ್ತಿಲ್ಲ ನನಗೆ ಅವ್ರ ಟಾಕ್ ಪ್ಯಾಕಲ್ ಪಾಪ ಅವ್ರಿಗೆ ಏನ್ ಪ್ರೆಷರ್ ಇತ್ತು, ಅಯ್ಯೋ ಮುಗಿಸಿ ಇವ್ರನ್ನ ಜಸ್ಟ್ ನೆಕ್ಸ್ಟ್ ಹೋಗ್ಬೇಕು ಅಂತ. ಬಿಕಾಸ್ ಅಷ್ಟೇ ಒಂದು ಹರಿಬರಿ ಇತ್ತು ಆ ಎಪಿಸೋಡ್.
ಸೊ ವಾಟ್ ಐ ಥಾಟ್ ಅಂದ್ರೆ ಸೆಪರೇಟ್ ಅದು Exactly. ಚಾನೆಲ್ ವಾಹಿನಿಗೆ ಬೇಕಾಗಿದ್ದು ಬಟ್ ಆಸ್ ಎ ಪರ್ಸನ್ ವಾಟ್ ಐ ಥಾಟ್ ಇಸ್ ಪಾಪ ಹುಡುಗಿ ಬಂದಿದ್ದಾಳೆ ಏನೋ ರಿಜೆಕ್ಟ್ ಆಗಿದ್ದಾಳೆ ಅದನ್ನು ಕೂಡ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾಳೆ, ಲೆಟ್ ಮಿ ಮೇಕ್ ಹರ್ ಹ್ಯಾಪಿ ಅನ್ನೋ ತರ ಅನ್ಬೋದಿತ್ತು. ಅದು ಆಗ್ಲಿಲ್ಲ. ದೆನ್ ಐ ಕೇಮ್ ಹೋಮ್. ಆಕ್ಚುಲಿ ಟುಡೇ ನೀವು ಮತ್ತೆ ಅದನ್ನ ಕೆದಕಿದಕ್ಕೆ ಐ ಆಮ್ ಎಮೋಷನಲ್. ಅದಾದ್ಮೇಲೆ ದೆನ್ ಕ್ಯಾರವನ್ ಬಂದು ಕೂತ್ಕೊಂಡಾದ್ಮೇಲೂ ಐ ಆಮ್ ಥಿಂಕಿಂಗ್ ಇನ್ ಮೈ ಮೈಂಡ್ ಏನೋ ಟ್ವಿಸ್ಟ್ ಇಟ್ಟಿರ್ಬೇಕು, ಮತ್ತೆ ಕರೀತಾರೆ ಸ್ಟೇಜ್ ಮೇಲೆ, ಆ ಥರ ಎಲ್ಲ ಐ ಆಮ್ ಥಿಂಕಿಂಗ್. ವೈ? ಬಿಕಾಸ್ ಐ ವಾಸ್ ನೋಯಿಂಗ್ ಬೀಯಿಂಗ್ ಸಿನ್ಸ್ 2007 ಇಂದ ಇಲ್ಲಿ ಇರೋದ್ರಿಂದ ನಂಗೆ ಗೊತ್ತು ಹಿಂಗೆಲ್ಲ ಫಾರ್ಮೆಟ್ ಪ್ಲಾನ್ ಆಗುತ್ತೆ, ಪ್ರೊಸೆಸ್ ಆಗುತ್ತೆ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ದೇ ನೀಡ್ ಮೋರ್ ಪೀಪಲ್ ಟು ವಾಚ್ ದ ಶೋ. ಸೊ ಐ ಥಾಟ್ ಹಂಗೆಲ್ಲ ಇದ್ರೂ ಐ ರೆಸ್ಪೆಕ್ಟೆಡ್ ದಟ್ ಸ್ಟೇಜ್. ವೈ? ಬಿಕಾಸ್ ನನಗೊಂದು ಮೈಂಡಲ್ಲಿ ಇತ್ತು, ನಾನು ಒಂದು ವಾರಕ್ಕೆ ಎಲಿಮಿನೇಟ್ ಆದ್ರೂ ಜನಗಳ ಮನಸ್ಸಲ್ಲಿ ಜಾಸ್ತಿ ಉಳ್ಕೋಬೇಕು ಅಂತ ಇತ್ತು ಅದು ನಂಗೆ ಮೈಂಡಲ್ಲಿ. ಯಾಕೆ ಅಂದ್ರೆ ನನ್ಗೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದು ದೊಡ್ಡ ಬ್ಯಾನರ್ದು ಸಿನಿಮಾ ಸಿಗುತ್ತೆ ಅಥವಾ ನಾವ್ ಏನೋ ದೊಡ್ಡ ಫ್ಯೂಚರ್ ಸಿಗುತ್ತೆ, ನೋ ನಾಟ್ ದಟ್. ಬಿಕಾಸ್ ಐ ಹ್ಯಾವ್ ಸೀನ್ ಮೆನಿ ಆಫ್ ದೆಮ್. 160 ಕಂಟೆಸ್ಟೆಂಟ್ಸ್ ಇವಾಗ ಇಷ್ಟು ಸೀಸನ್ ಅಲ್ಲಿ ಏನ್ ಮಾಡಿದ್ದಾರೆ, ಎಲ್ಲರೂ ಯಾರ್ಯಾರು ಟ್ಯಾಲೆಂಟೆಡ್ ಇದ್ರು, ಮೊದಲು ಏನ್ ಕೆಲಸ ಮಾಡ್ತಿದ್ರು ಅದರಿಂದ ಸಸ್ಟೈನ್ ಆಗ್ತಿದಾರೋ ಹೊರತು ಈ ಪ್ಲಾಟ್ಫಾರ್ಮ್ ಹೋಗಿದ್ದಕ್ಕೆ ಅವ್ರಿಗೆ ಏನೋ ಆತರ ಎಲ್ಲ ಏನು ಸಿಕ್ಕಿಲ್ಲ ಅಥವಾ ಮುಂದೆ ಬಂದಿಲ್ಲ. ಬಟ್ ವಾಟ್ ಐ ಥಾಟ್ ಅಂತಂದ್ರೆ ಬಿಗ್ ಬಾಸ್ ಇಸ್ ನಥಿಂಗ್ ಬಟ್ ಕಡಿಮೆ ಟೈಮಲ್ಲಿ ಜಾಸ್ತಿ ಜನನ ಯೂನಿವರ್ಸಲ್ ಆಗಿ ಜಾಸ್ತಿ ರೀಚ್ ಆಗ್ತೀವಿ. ಸೊ ಕೆಲವೊಂದು ವಿಷಯಗಳಿರುತ್ತೆ. ಈಗ ಬಟ್ಟೆಗಳಿಂದ ರೇಪ್ ಆಗಲ್ಲ ಅಂತ ಒಂದು ವಿಷಯ ಇದೆ. ಎಷ್ಟೊಂದ್ ಜನ ಕಂಪ್ಲೇಂಟ್ ಮಾಡ್ತಾರೆ, ನೀವು ತುಂಡ ಬಟ್ಟೆಗಳು ಹಾಕೋದ್ರಿಂದನೇ ಸೆಡ್ಯೂಸ್ ಆಗೋದು, ಮ್ಯಾನು ಅದಕ್ಕೆ ರೇಪ್ ಆಗೋದು ಹಂಗೆ ಅಂತ. ಬಟ್ ದಟ್ ಐ ಡೋಂಟ್ ಅಗ್ರಿ. ಇವನ್ ಮೊನ್ನೆ ಕವಿತಾ ಇದು ಗೌರಿ ಲಂಕೇಶ್ ಅವರ ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ ಹಳೆಯದು. ದಟ್ ಟೈಮ್ ಓನ್ಲಿ ಶಿ ಹಸ್ ಸೆಡ್ ಅಬೌಟ್ ದಿಸ್, ಬಟ್ಟೆಯಿಂದ ರೇಪ್ ಆಗಲ್ಲ ಅಂತ. ಅದ್ ನನಗೂ ಥಾಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಮಗು ಮೇಲೆ ರೇಪ್ ಆದ್ರೆ ಅದ್ ಯಾವ ಬಟ್ಟೆ ಹಾಕಿತ್ತು ಆತರ ಸೆಡ್ಯೂಸ್ ಮಾಡೋದಕ್ಕೆ, ಏನು ಹಾಕಲ್ಲ. ಸೊ ನನ್ನ ಪ್ರಕಾರ ಏನ್ ಕಾನ್ಸೆಪ್ಟ್ ಅಂದ್ರೆ ರೇಪ್ ಆಗದೆ ಒಬ್ಬ ಮನುಷ್ಯನ ಮನಸ್ಥಿತಿಯಿಂದ, ವಿಕೃತ ಮನಸ್ಥಿತಿಯಿಂದ ಆ ತರ ಒಂದು ಟಾಪಿಕ್ ಗಳನ್ನೆಲ್ಲ ಸ್ಕಿಟ್ ಮೂಲಕ ಕನ್ವೆ ಮಾಡೋದಕ್ಕೆ ದಿಸ್ ವಿಲ್ ಬಿ ದ ಬೆಸ್ಟ್ ಸ್ಟೇಜ್. ಆಯ್ತಾ? ಅದು ಒಂದು ರೀಸನ್. ಇನ್ನೊಂದು ರೀಸನ್ ಏನಂದ್ರೆ ಯಾವಾಗ್ಲೂ ನಾನು ಬಡ್ಕೊಂತ ಇರ್ತೀನಿ, ನಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀನಿ, ಒನ್ ಟೇಕಲ್ ಮಾಡ್ತೀನಿ, ಚಾನ್ಸ್ ಕೊಡಿ ಅಂತ. ಆಬ್ವಿಯಸ್ಲಿ ಎಲ್ಲೋ ಒಂದು ಪಾತ್ರ ಬರಿತಾ ಇರೋ ನಿರ್ದೇಶಕನಿಗೆ ಚಿತ್ರ ಇಲ್ಲಿದ್ದಾಳೆ ಅಂತ ಗೊತ್ತಿರಲ್ಲ. ಸೊ ಈ ಹಳ್ಳಿ ಟಾಸ್ಕ್ ಒಂದ್ ಬಂತು, ಅಲ್ಲಿ ಯಾರು ಪಕ್ಕ ಹಳ್ಳಿ ಸ್ಲ್ಯಾಂಗ್, ಮಂಡ್ಯ ಸ್ಲ್ಯಾಂಗ್ ಮಾತೇ ಆಡಿಲ್ಲ ಕುಸುಮ. ನಾನೇನಾದ್ರು ಇದ್ದಿದ್ರೆ ನಾನು ಮಂಜಮ್ಮ ಅಂತ ಒಂದ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೆ ಟಿಕ್ಟಾಕ್ಗೆ. ಅಂದ್ರೆ ಕೊರೋನಾ ಬಗ್ಗೆ ಅವೇರ್ನೆಸ್ ಮೂಡಿಸೋದು. ಕರ್ನಾಟಕ ಗವರ್ಮೆಂಟ್ ವರ್ಕ್ ಮಾಡಿದೆ ನಾನು. ಹಳ್ಳಿ ಭಾಷೆಯಲ್ಲಿ ಜನಕ್ಕೆ ಅವೇರ್ನೆಸ್ ಮೂಡಿಸಿದಾಗ ಅವ್ರಿಗೆ ಬೇಗ ರೀಚ್ ಆಗುತ್ತೆ ಅಂತ. ಸೊ ನಾನೇನಾದ್ರು ಇದ್ದಿದ್ರೆ ಆ ಹಳ್ಳಿ ಟಾಸ್ಕ್ ಅಲ್ಲಿ ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಸೊ ಶಿ ಇಸ್ ವರ್ಸಟೈಲ್ ಅನ್ನೋದನ್ನ ನಾನು ತೋರ್ಸ್ಕೊತಾ ಇದ್ದೆ ಆಸ್ ಅನ್ ಆರ್ಟಿಸ್ಟ್. ಇಲ್ಲಿ ನಮ್ಗೆ ಕೊನೆಗೇನು ನಂದು ಫಸ್ಟ್ ಬಾಯ್ ಫ್ರೆಂಡ್ ಅಥವಾ ಫಸ್ಟ್ ಹಸ್ಬೆಂಡ್ ಆಕ್ಟಿಂಗ್, ಅದಕ್ಕೋಸ್ಕರ ಇನ್ನೂ ಮದ್ವೆ ಆಗದೆ ಓಕೆ ಏನೋ ಆಗುತ್ತೆ ಅನ್ನೋ ತರ ಇದೀನಿ. ಸೊ ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್ ಐ ಆಮ್ ವರ್ಸಟೈಲ್ ಅಂತ. ಬಿಕಾಸ್ ಕೆಲವೊಬ್ರು ಇವಾಗ ನಾನು ಡೈರೆಕ್ಟ್ ಆಗಿ ಮಾತಾಡೋದನ್ನ ನೋಡಿ ಏನ್ ಅನ್ಕೋತಾರೆ, ಇವಳು ಜೋರಾಗಿರೋ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ, ಕಾಪ್ ರೋಲ್ಸ್ ಸೂಟ್ ಆಗ್ತಾಳೆ, ಅದು ಇದು ಅಂತ ಅನ್ಕೋತಾರೆ. ಬಟ್ ಐ ಹ್ಯಾವ್ ಸಮ್ ಕ್ಯೂಟ್ನೆಸ್ ಆಲ್ಸೋ in me as an artist. I can perform it and I have that amayaka thing also. So I just want to show that versatility through task, and also in task I will be stronger because ಎಂತ 8 ಕಾಂಪಿಟೇಷನ್ ನಾನು ಪಾಸ್ ಮಾಡ್ಕೊಂಡು ಬಂದಿದ್ದೀನಿ. And if you have seen my previous interviews and all, ನಾನು ದುಬೈಲಿ ಹೋಗಿ ಸಿಗಾಕೊಂಡಿದ್ದೆ and I was pressurized to dance in bar and I stayed for 3.5 months. Exactly. ಅಲ್ಲಿ ಯಾರು ಹುಡುಗಿರೇ ನನಗೆ ಗೊತ್ತಿರಲ್ಲ. ಅಂಡ್ ಸಿ ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಇರುತ್ತೆ ಅಲ್ಲಿರೋ ಹುಡುಗಿರು, ಅವ್ರಗಳ ಜೊತೆನೆ ಇದ್ದು ಬಂದಿದ್ದೀನಿ ಅಂದ್ರೆ ಬಿಗ್ ಬಾಸ್ ಇಸ್ ನಥಿಂಗ್ ಟು ಮೀ. ಆಬ್ವಿಯಸ್ಲಿ ಅದು ಕೂಡ ಡಿಪ್ರೆಷನ್. ಅದನ್ನೇ ಹೊರಗಡೆ ಬಂದಿರೋದೇ ನಿಮ್ಮ ವಿಲ್ ಪವರ್. ಎಕ್ಸಾಕ್ಟ್ಲಿ. ನಾನು ಅಂತ ಕಡೆ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ದಿಸ್ ಇಸ್ ನಥಿಂಗ್ ಫಾರ್ ಮೀ. ಬಟ್ ದೇ ಮಿಸ್ಡ್ ಅ ಗುಡ್ ಕಂಟೆಸ್ಟೆಂಟ್, ಅದನ್ನ ನಾನು ಹೇಳ್ತೇನೆ. ಹೌದು. ಅದಾದ್ಮೇಲೆ ಮನೆಗ್ ಬಂದಾದ್ಮೇಲೆ ನಂಗೆ ತಲೆ ಕಷ್ಟ ಆಗುತ್ತೆ ಅನ್ನೋ ವಿಷಯ ಗೊತ್ತಿಲ್ಲ, ಯಾರು ನಂಗೆ ಇನ್ಫಾರ್ಮ್ ಮಾಡಿಲ್ಲ. ಸೊ ದೆನ್ ಐ ಮೆಸೇಜ್ ದೆಮ್, ನೋಬಡಿ ಇಸ್ ರಿಪ್ಲೈಯಿಂಗ್, ನೋಬಡಿ ಇಸ್ ರೆಸ್ಪಾಂಡಿಂಗ್. ಆಮೇಲೆ ಇವರು ವಿನಯ್ ಅವರ ಹೆಂಡತಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅದ್ರಲ್ಲಿ ನಾನು ಇಷ್ಟು ಕಾಲ್ ಮಾಡ್ತಾ ಇದೀನಿ ಅವ್ರು ಎತ್ತುತ್ತಾ ಇಲ್ಲ ಅಂತ ಇದ್ರು. ಅವಾಗ ನಾನು ಅನ್ಕೊಂಡೆ ಒಳಗಡೆ ಇರೋ ಕಂಟೆಸ್ಟೆಂಟ್ ಫೋನ್ ಎತ್ತುತ್ತಲ್ಲ, ಇನ್ನು ಆಚೆ ಕಡೆ ರಿಜೆಕ್ಟ್ ಆಗಿರೋದು ಹೆಂಗ್ ಎತ್ತುತ್ತಾರೆ ಅಂತ. ದೆನ್ ಆಫ್ಟರ್ ಸೋ ಮೆನಿ ಡೇಸ್ ದೇ ಕಾಲ್ಡ್ ಮೀ. ಆಯ್ತಾ? ಅದಾದ್ಮೇಲೆ ನಂಗೆ 3 ದಿನ ಮನೆಯಿಂದ ಆಚೆಗೆ ಹೋಗಕ್ ಆಗ್ಲಿಲ್ಲ. ನನ್ಗೆ ಊಟ ಸರಿಯಾಗಿ ಮಾಡಿಲ್ಲ. ಆ ದಿನ ಆ ಮೊಮೆಂಟ್ ಅಲ್ಲಿ ನೀವು ಅದ್ಯದೇ ಚಾನೆಲ್ ಮುಖ್ಯಸ್ಥರನ್ನ ಅಥವಾ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಒಬ್ರು ಮ್ಯಾನೇಜರ್ ನೀವು ಮಾತಾಡ್ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಅವತ್ತು ಇದು ಇರುತ್ತಲ್ಲ ನಿಮ್ಗೆ, ಯಾರು ಫೋನ್ ಎತ್ತಲಿಲ್ಲ. ಅಂಡ್ ಐ ಸೆಂಟ್ ರೀಚಬಲ್ ಇಲ್ಲ, ರಿಪ್ಲೈ ಮಾಡ್ತಾರಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡ್ತಿರಲಿಲ್ಲ. ಅಂಡ್ ಆಫ್ಟರ್ ಸಮ್ ಟೈಮ್ ಐ ಥಿಂಕ್ ನಾನು ಹತ್ಕೊಂಡೆಲ್ಲ ಏನೋ ಒಂದು ವಾಯ್ಸ್ ನೋಟ್ ಕಳ್ಸಿದ್ಮೇಲೆ ಸತ್ಯ ಅಂತ ಒಬ್ರು ಇದಾರೆ, ಅಂಡ್ ಹಿ ಕಾಲ್ಡ್ ಮಿ ಅಂಡ್ ಹಿ ಕನ್ಸೋಲ್ಡ್ ಮಿ. ಅಟ್ ಲೀಸ್ಟ್ ಈ ಕನ್ಸೋಲ್ಡ್ ಮಿ. ಬಟ್ ಬೇರೆಯವ್ರು ಯಾರು ಕನ್ಸರ್ನ್ ಪರ್ಸನ್ಸ್ ನಂಗೆ ಮಾಡ್ಲೇ ಇಲ್ಲ. ಅದ್ ನಂಗೆ ಸಖತ್ ಬೇಜಾರಾಯ್ತು. ಅಂಡ್ ಮೈ ಮಾಮ್ ಯೂಸ್ ಟು ಚೆಕ್ ಈಚ್ ಅಂಡ್ ಎವ್ರಿ ಟೈಮ್ ಡೋರ್ ಓಪನ್ ಮಾಡಿ, ಬಿಕಾಸ್
ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮಮ್ಮಿ ಏನ್ ಅನ್ಕೊಂಡಿದ್ರೆ ಎಷ್ಟೊಂದ್ ದಿನದಿಂದ ಅವಳು ಆಸೆ ಪಟ್ಟರು ಸಿಕ್ಕಿರ್ಲಿಲ್ಲ. ಅಂಡ್ ಎವ್ರಿ ಟೈಮ್ ಶಿ ಯೂಸ್ ಟು ಸೇ ದಟ್ ಐ ವಾಂಟ್ ಟು ಗೋ ಅದು ಇದು ಅಂತೆಲ್ಲ. ಅಂದ್ರೆ ಏನೋ ಫೇಮ್ ಸಿಗುತ್ತೆ ಅಂತಲ್ಲ ಕುಸುಮ, ಫೇಮ್ ನಾನು ಆಚೆ ಕಡೆನೂ ಮಾಡ್ಕೋತೀನಿ. ಅಂಡ್ ಐ ಹ್ಯಾವ್ ಫಾಲೋವರ್ಸ್ ಫಾರ್ ಮೈ ಒರಿಜಿನಾಲಿಟಿ. ಸೊ ಐ ಡೋಂಟ್ ನೀಡ್ ದಟ್ ಫೇಮ್. ನಾನೇನೋ ಬಿಗ್ ಬಾಸ್ ಇಂದ ಬಂದ್ಮೇಲೆ ಯಾರೋ ನನ್ನ ಸೆಲ್ಫಿ ತಗೋಬೇಕು ಅವೆಲ್ಲ ಏನಿಲ್ಲ. ಈಗಲೂ ರೆಕಗ್ನೈಸ್ ಮಾಡ್ತಾರೆ ಪೀಪಲ್. ಅಂಡ್ ಆಲ್ಸೋ ವೆನ್ ನನ್ಗೆ ಕಮ್ಮಿ ಆದಾಗ ಆಪರ್ಚುನಿಟೀಸ್ ಕೂಡ ನಾನು ಸುಮ್ನೆ ಕೂತಿಲ್ಲ. ಒಂದಲ್ಲ ಒಂದ್ ರೀತಿಯಲ್ಲಿ ಜನಕ್ಕೆ ಹತ್ರ ಇದ್ದೇ ಇದೀನಿ ನಾನು. ಐದರ್ ಬೈ ಸ್ಪೀಕಿಂಗ್ ಡೈರೆಕ್ಟ್ಲಿ, ಐದರ್ ಬೈ ಎಂಟರ್ಟೈನಿಂಗ್ ದೆಮ್ ಥ್ರೂ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇನ್ ರೀಲ್ಸ್. ಆ ತರ ನನ್ನ ಹತ್ರ ಇದ್ದೇ ಇದೀನಿ. ನಾನು ಐಡಲ್ ಆಗಿಲ್ಲ. ಇನ್ನು ನನ್ ಜೊತೆ ಇದ್ದವರೆಲ್ಲ ಪಾಪ ಎಷ್ಟೊಂದ್ ಜನ ಸೋಷಿಯಲ್ ಮೀಡಿಯಾಗೆ ಬಂದಿಲ್ಲ. ಎಷ್ಟೊಂದ್ ಜನ ಹಳೆ ಆರ್ಟಿಸ್ಟ್ಗಳು ನೀವು ನೋಡಿ, ದೇ ಆರ್ ಲೈಕ್ ಸುಮ್ಮನೆ ಇದಾರೆ, ಅವ್ರು ಏನು ಮಾಡ್ತಾನೆ ಇಲ್ಲ. ಅಂಡ್ ಅವ್ರಿಗೆ ಗೊತ್ತಾಗ್ತಿಲ್ಲ ಎಲ್ಲಿ ಹೇಗೆ ನೀವ್ ಹೇಳ್ದಲ್ಲ ಟ್ಯೂನ್ ಅಪ್ ಆಗಕ್ ಆಗ್ತಿಲ್ಲ ಅವ್ರಿಗೆ. ದೆನ್ ಮೈ ಮಾಮ್ ಯೂಸ್ ಟು ಚೆಕ್, ಅಂದ್ರೆ ಬಾಗ್ಲು ತೆಗ್ದು ಚೆಕ್ ಮಾಡೋರು. ಅಂದ್ರೆ ಅಷ್ಟು ಹರ್ಟ್ ಆಗಿದೆ, ಏನಾದ್ರು ಆಗ್ಬೋದು ಅಂತ. ನಾನು ಊಟ ಮಾಡ್ತಾ ಇದೀನಿ, ಬಟ್ ನನ್ನ ತಟ್ಟಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಅಂದ್ರೆ ಯಾಕೆ ಹಿಂಗ್ ಮಾಡಿದ್ರು ದೇ ಟಾರ್ಗೆಟೆಡ್ ಮೀ ಆರ್ ಪರ್ಪಸ್ಲಿ ದೇ ಡಿಡ್. ಐ ಆಮ್ ನಾಟ್ ಗೆಟಿಂಗ್ ವಾಟ್ ಅಂತ. ದೆನ್ ಆಚೆಗೆ ಹೋದ್ರು ಅಷ್ಟೇ, ಕೆಲವೊಬ್ರು ಸರ್ಕಾಸ್ಟಿಕಲಿ ಕೇಳ್ತಾರೆ, ಕೆಲವೊಬ್ರು ಬೇರೆ ಕನ್ಸರ್ನ್ ಇಂದ ಕೇಳ್ತಾರೆ, ಏನ್ ಮೇಡಮ್ ಹಿಂಗ್ ಹೋದ್ರಿ, ಹಂಗ್ ಬಂದ್ಬಿಟ್ರಿ, ಓ ನಿಮ್ಗೆ ಯಾಕೆ ಓಟ್ ಬೀಳಿಲ್ವಾ ಅಂತ ಹಿಂಗೆಲ್ಲ ಕೇಳ್ತಾರೆ. ಸೊ ದೆನ್ ಐ ಡಿಸೈಡೆಡ್ ಇಟ್ಸ್ ಮಸ್ಟ್ ಟು ಶೇರ್ ವಾಟ್ ಹ್ಯಾಸ್ ಹ್ಯಾಪೆಂಡ್. I'm not blaming any channel. I'm not blaming the team people who worked over there. ನನ್ಗೆ ಯಾರು ಬ್ಲೇಮ್ ಮಾಡಕ್ಕೂ ಇಷ್ಟ ಇಲ್ಲ. ಬಟ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ಅದನ್ನ ನಾನು ಶೇರ್ ಮಾಡೋದು ನನ್ನ ಫಾಲೋವರ್ಸ್ಗೆ, ಅಟ್ಲೀಸ್ಟ್ ನನ್ನ ಯಾರು ಇಷ್ಟಪಡ್ತಾರೆ ಅವ್ರಿಗೆ, ಇಟ್ಸ್ ಮೈ ಡ್ಯೂಟಿ ಅಂತ. ದೆನ್ ಐ ಗಾಟ್ ಅರೌಂಡ್ 1,500 ಮೆಸೇಜಸ್ ಆಯ್ತಾ. ಆಮೇಲೆ ನಂಗೆ ನನ್ನ ಮೊಬೈಲ್ ನಂಬರ್ ಯಾರ್ಯಾರಿಗೆ ಆಕ್ಸೆಸ್ ಇತ್ತು ಅವರೆಲ್ಲ ಕಾಲ್ ಮಾಡಿದಾರೆ ನಂಗೆ. ದೇ ಯೂಸ್ ಟು ಕ್ರೈ. ಈ ತರ ನೀವು ಬಂದ ತಕ್ಷಣ ವಿ ಜಂಪ್ಡ್ ಲೈಕ್ ಎಕ್ಸೈಟ್ಮೆಂಟ್ ಅಲ್ಲಿ ಸಖತ್ ಜಂಪ್ ಮಾಡಿದ್ವಿ. ಓ ಚಿತ್ರ ಬಂದ್ಲು ಇಂಚ್ ಹಿಂದೆ ಉಡಾಯಿಸ್ತಾರೆ, ಬಿಗ್ ಬಾಸ್ ಕತೆ ಅಷ್ಟೇ ಅನ್ನೋ ತರ, ಬಿಗ್ ಬಾಸ್ ಕತೆನೇ ಅಷ್ಟೇ ಅನ್ನೋ ತರ. ಸೊ ದೇ ಹ್ಯಾಡ್ ಸಚ್ ಹೋಪ್ಸ್ ಆನ್ ಮೀ. ತುಂಬಾ ನಿರೀಕ್ಷೆ ಇತ್ತು. ಯಾಕಂತಂದ್ರೆ ಯಾರಾದ್ರೂ ಒಬ್ಬ ನೆಗೆಟಿವ್ ರಿಯಲ್ ಅಕೌಂಟ್ ಇಟ್ಕೊಂಡು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಅವ್ನ ರುಬ್ಬಾಕ್ ಬಿಡ್ತೀನಿ ನಾನು ಸ್ಟೋರಿಯಲ್ಲಿ. ಅಂಡ್ ಐ ಡೋಂಟ್ ವಾಂಟ್ ಹಿಮ್ ಟು ಕಮೆಂಟ್ ನೆಕ್ಸ್ಟ್ ಯಾರಿಗೂ. ಆಮೇಲೆ ಎಲ್ರು ಅನ್ಕೋತಾರೆ ಇವಳು ಯಾಕೆ ಈ ತರ ಮಾಡ್ತಾಳೆ, ಟೈಮ್ ವೇಸ್ಟ್ ಅಲ್ವಾ ಅವ್ರಿಗೆ ಜೊತೆಲ್ಲ ಮಾತಾಡೋದಂತ. ನೋ, ವೈ ಐ ಎಕ್ಸ್ಪೋಸ್ ದೆಮ್ ಇನ್ ಸ್ಟೋರಿ ಬಿಕಾಸ್, ಅಂಡ್ ವೈ ಐ ಟ್ಯಾಗ್ ದಮ್ ಡೈರೆಕ್ಟ್ಲಿ ಬಿಕಾಸ್ ದೇ ಶುಡ್ ನೋ ದಟ್ ಓ ಈ ತರ ಕಮೆಂಟ್ ಮಾಡಿದಾಗ ಅವ್ರಿಗೆ ಹಿಂಗ ಆಗುತ್ತೆ, ನಮ್ನು ಇವ್ರು ಎಕ್ಸ್ಪೋಸ್ ಮಾಡ್ತಾರೆ ಅಂತ. ಅದೊಂದ್ ರೀಸನ್. ಅಂಡ್ ನೆಕ್ಸ್ಟ್ ಅವನು ಯಾವಾಗಾದ್ರೂ ಕಮೆಂಟ್ ಮಾಡ್ಬೇಕಾದ್ರೆ ಅವ್ನಿಗೆ ತಲೆ ಇರಬೇಕು, ಕಾನ್ಶಿಯಸ್ ಆಗಿ ಮಾಡ್ಬೇಕು. ಅಂಡ್ ಇದನ್ನ ಕಮ್ಮಿ ಮಾಡೋಕೋಸ್ಕರ ನಾನು ಇದನ್ನ ಮಾಡ್ತೀನಿ. ಬಿಕಾಸ್ ಎಷ್ಟೊಂದ್ ಜನ ವಾಯ್ಸ್ ರೈಸ್ ಮಾಡಕ್ಕೂ ಎದುರುತ್ತಿರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ, ಓ ಹೌದಪ್ಪ ಯಾರು ನಮ್ಗೆ ಮಾತಾಡಿದ್ರೆ ಮತ್ತೆ ನಾವು ಬ್ಯಾಕ್ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ರೋಲ್ ಮಾಡೋದಾಗಿದ್ದೀರಾ. ಅಂಡ್ ಎಷ್ಟೊಂದ್ ಜನ ಅಕೌಂಟ್ ಪಬ್ಲಿಕ್ ಇಡೋದಕ್ಕೇನೆ ಭಯ ಪಟ್ಕೊಂತಾರೆ, ಯಾಕೆ ಬೇಕಪ್ಪ ನಮ್ಗೆ ಅನ್ನೋ ತರ. ಆ ತರ ಇರಬಾರ್ದು. ಆಚೆ ಕಡೆ ಅಂತೂ ಹೆದರ್ಕೊಂಡ್ ಬದುಕ್ತಾ ಇದೀವಿ. ಆ ರೇಪು ಮತ್ತೆ ಹರಾಸ್ಮೆಂಟ್, ಅಬ್ಯೂಸು, ಮೆರೈಟಲ್ ಹಿಂಸೆಗಳು, ಅದು ಇದು ಅಂತ. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾನಾದ್ರೂ ಕ್ಲೀನ್ ಆಗಿಡ್ರಯ್ಯ. ಯಾರ್ಯಾರೋ ನೀವ್ ನಮ್ಗೆ ಅನ್ನ ಹಾಕಲ್ಲ ಅಥವಾ ನಮ್ಮ ಮನೆ ಬಾಡಿಗೆ ಕಟ್ಟಲ್ಲ ಬಂದ್ಬಿಟ್ಟು ಕಮೆಂಟ್ ಮಾಡಿದ್ರೆ ದಟ್ಸ್ ನಾಟ್ ಓಕೆ. ಅಂಡ್ ಕೇಳ್ತಾರೆ ನೀನ್ ಯಾಕೆ ರಿಯಾಕ್ಟ್ ಮಾಡ್ತೀಯೋ, ಅದಕ್ಕೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರಂತೆ. ನೋ, ಅದಕ್ಕೊಂದು ಸಿಂಪಲ್ ಆಗಿ ಹೇಳ್ತೀನಿ. ಎಲ್ಲರೂ ಹೇಳ್ತೀರಾ ನನ್ಗೆ ಇಗ್ನೋರ್ ಮಾಡಿ ಅಂತ. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ ಗುರು, ನೀನು ನಿನ್ ಹೆಸರು ಹೇಳ್ಬಿಟ್ಟು ಯಾರೋ ಏನೇನೋ ಕೆಟ್ಟದಾಗ ಬೈತಾ ಇರ್ತಾರೆ, ನೀನ್ ಹಂಗೆ ಬಂದ್ಬಿಡ್ತೀಯಾ ಇಗ್ನೋರ್ ಮಾಡ್ಬಿಟ್ಟು, ತಿರುಗ್ಬಿಟ್ಟು ಮಾತಾಡ್ತೀಯ ತಾನೆ. ಎಕ್ಸಾಕ್ಟ್ಲಿ, ವಿ ಶುಡ್ ರೇಸ್ ದ ವಾಯ್ಸ್ ಬಿಕಾಸ್ ನಮ್ದೇನು ತಪ್ಪಿಲ್ಲ. ಯಾರೋ ನಮ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಇವತ್ತು ಮಾತಾಡ್ತಾರೆ, ನಾಳೆ ಚಪ್ಪಡಿ ಕಲ್ಲು ಎತ್ತಾಕ್ತಾರೆ, ನಾಳೆ ಕೊಲೆ ಮಾಡ್ತಾರೆ. ಇವತ್ತು ಯಾಕೆ ಕ್ರೈಮ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ? ಬಿಕಾಸ್ ಎಲ್ಲರೂ ದಾರಿಲಿ ನಡ್ಕೊಂಡು ಹೋಗೋ ಎಲ್ರು ಇದ್ ನನ್ ಮನೆ ವಿಷಯ, ನನ್ ಕುಟುಂಬ ವಿಷಯ, ಇದು ನನ್ ವಿಷಯ ಅಂತ ಅನ್ಕೊಂಡು ಹೋಗ್ತಾ ಇದಾರೆ. ಯಾರು ವಾಯ್ಸ್ ರೈಸ್ ಮಾಡೋ ಅಷ್ಟಿದಿಲ್ಲ. ಎಲ್ಲಿ ನನ್ ಬುಡಕ್ ಬರುತ್ತೋ. ಈ ಇನ್ಸಿಡೆಂಟ್ ಟೈಮಲ್ಲಿ ನಂಗೆ ಏನ್ ಅನ್ಸ್ತು ಅಂದ್ರೆ, ಯಾರ್ಯಾರಿಗೋ ಅನ್ಯಾಯ ಆದಾಗ ನಾನು ವಾಯ್ಸ್ ರೈಸ್ ಮಾಡ್ತೀನಿ, ಇಲ್ಲಿ ನನ್ಗೆ ಅನ್ಯಾಯ ಆಗಿದೆ, ಬಟ್ ಯಾರನ್ನ ಕೇಳಿ ನಾನು ಹೆಲ್ಪ್, ನಾನಾದ್ರೂ ನಿಂತ್ಕೋಬೇಕು ನನಗೆ ಅಂತ ಅಂದ್ಬಿಟ್ಟು. ನಿಮ್ಮನ್ನ ಲೈಕ್ ಮಾಡೋ ಫಾಲೋಯರ್ಸು, ನಿಮ್ಮದೇ ಒಂದು ಮನಸ್ಥಿತಿಯಲ್ಲಿ ಬದುಕ್ತಿರುವಂತಹ ಎಷ್ಟೋ ವ್ಯೂವರ್ಸ್ ಏನಾದ್ರೂ ವಾಯ್ಸ್ ರೈಸ್ ಮಾಡಿದ್ರ? ಕೆಲವೊಬ್ರುಗಳು ಕಂಟೆಂಟ್ ಮಾಡಿದ್ರು. ಆಬ್ವಿಯಸ್ಲಿ ಏನ್ ಗೊತ್ತಾ, ದೊಡ್ಡ ತಿಮಿಂಗ್ಲ ಬಿಗ್ ಬಾಸ್ ಅನ್ನೋದು. ಸೊ ಅದನ್ನ ಮೀರ್ಸೋ ಅಷ್ಟು ಕಂಟೆಂಟ್ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಸಪ್ರೆಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಆಮೇಲೆ ಏನೇ ರೀಚ್ ಆದ್ರೂ ಒಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಷ್ಟು ಹೊರತು ಇನ್ನೇನು ರೀಚ್ ಆಗಲ್ಲ. ನನಗನ್ಸುತ್ತೆ ಮೋಸ್ಟ್ಲಿ ನನ್ ಜಾಗದಲ್ಲಿ ಏನಾದ್ರು ವೀಕ್ ಮೈಂಡ್ ಸೆಟ್ ಇಟ್ಟು ಅವ್ರೇನಾದ್ರು ಪಾಪ ಸೂಸೈಡ್ ಮಾಡ್ಕೊಂಡು ಅದು ಸ್ಟ್ರಾಂಗ್ ಕೇಸ್ ಆಗಿದ್ರೆ ಮೋಸ್ಟ್ಲಿ ಜಾಸ್ತಿ ಜನಕ್ಕೆ ರೀಚ್ ಆಗ್ತಿತ್ತೇನೋ, ಹೌದು ಅವ್ರು ಮಾಡಿರೋ ತಪ್ಪು ಅಂತ. ಆದ್ರೆ ಇಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಾನ್ ಇಷ್ಟೊಂದು ಕಾಂಪಿಟೇಷನ್ಸ್ ಮಾಡಿದೀನಿ ನಾನು. ಆಮೇಲೆ ಎಷ್ಟೊಂದು ರಿಜೆಕ್ಷನ್ಸ್ ನೋಡಿದೀನಿ ಕುಸುಮ. ಇದು ಎಲ್ಲರಿಗೂ ಕಾಣೋ ತರ ರಿಜೆಕ್ಟ್ ಆಗಿದೆ, ಬಟ್ ನನ್ಗೆ ಸೀರಿಯಲ್ಸ್ ಅಲ್ಲೆಲ್ಲ ಕಾಣ್ದಿರೋ ತರ ರಿಜೆಕ್ಟ್ ಆಗುತ್ತಲ್ಲ, ಜಿನಿಯನ್ ರೀಸನ್ನೇ ಇಲ್ದೆ. ಸೊ ಹಂಗಾಗಿ ನನ್ಗೆ ರಿಜೆಕ್ಷನ್ ಬಗ್ಗೆನೂ ಬೇಜಾರಿಲ್ಲ. ಬಟ್ ಒಂದು ಮಾನದಂಡ ಅಂತ ಇರ್ಬೇಕಿತ್ತು. ಅಂದ್ರೆ 15 ಜನ ಏನ್ ಕೂರ್ಸಿದೀರ ನೀವು, ಏನೋ ಒಂದು ರಿಮೋಟ್ ಕೊಟ್ಬಿಟ್ಟು ಅವ್ರಗಳನ್ನ ಒಂದೊಂದು ಫೀಲ್ಡ್ ಇಂದ ಒಬ್ಬೊಬ್ರನ್ನ ತಂದು
ಫಿಟ್ನೆಸ್ ಫೀಲ್ಡ್ ಇಂದ ಒಬ್ರು, ಮೀಡಿಯಾ ಇಂದ ಒಬ್ರು, ಪ್ರೆಸ್ ಇಂದ ಒಬ್ರು, ಅವ್ರುಗಳೆಲ್ಲ ನಮ್ಗೆ ಪರ್ಸೆಂಟೇಜ್ ಕೊಡೋ ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಥವಾ ಲೈವ್ ವೋಟಿಂಗ್ ಮಾಡ್ಬೋದಿತ್ತು. ಅಥವಾ ಒಂದ್ 200-300 ಜನ ಕೂತಿದ್ರ, ಅದು ಇಲ್ಲ. ಯಾವ್ದು ಆಡಿಯನ್ಸ್ ಯಾರು ಆಡಿಯನ್ಸ್ ನನ್ಗೆ ಯಾರಂತ ಗೊತ್ತಿಲ್ಲ. ಮಧ್ಯರಾತ್ರಿ ನನ್ನ ಪೋರ್ಷನ್ ನಡೆದಾಗ ಮಧ್ಯರಾತ್ರಿ 2:30, ಆ 2:30 ಯಾವ ರಿಯಲ್ ಆಡಿಯನ್ಸ್ ಬಂದು ಕೂತ್ಕೋತಾರ ನಂಗೆ ಗೊತ್ತಿಲ್ಲ. ಅಂಡ್ ಇನ್ಫ್ಯಾಕ್ಟ್ ನನಗೇನ್ ಅನ್ಸ್ತಿದೆ ಅಂದ್ರೆ ಅಲ್ಲಿ ಕೂತಿರುವಂತ 20 ಜನಕ್ಕೂ ಗೊತ್ತಿಲ್ಲ ನಮ್ಮ ರಿಮೋಟ್ ಇಂದ ಏನೂ ಆಗ್ತಿಲ್ಲ ಗುರು ಅಂತ. ಅಕಾರ್ಡಿಂಗ್ ಟು ದ ಮ್ಯಾಥ್ಸ್, ನಿಮ್ ಮ್ಯಾಥ್ಸ್ ಬರುತ್ತಾ? ಅಕಾರ್ಡಿಂಗ್ ಟು ದ ಮ್ಯಾಥ್ಸ್ 38 is a real number. According to the maths. But according to me, in this incident, 38 is not a real number.